ತಂದೆ ತಾಯಿಗೆ ಸಮನಾಗಿ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನನ್ನು ಕೂಡ ಪುಟ್ಟ ಮಕ್ಕಳು ಕಾಣ್ತಾರೆ. ಆದ್ರೆ ಇವತ್ತು ಚಿಕ್ಕಪ್ಪನೇ ಈ ಪುಟ್ಟ ಕಂದಮ್ಮಗಳ ಪಾಲಿಗೆ ಯಮನಾಗಿದ್ದಾನೆ. ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಚಿಕ್ಕಪ್ಪನೇ ಈ ಪುಟ್ಟ ಕಂದಮ್ಮಗಳನ್ನ ಮನೆಯಲ್ಲಿದ್ದಂತ ಕಬ್ಬಿಣದ ರಾಡು, ಉಳಿ ಮತ್ತು ಸುತ್ತಿಗೆಯಿಂದ ಹೊಡೆದ ಹೊಡೆತಕ್ಕೆ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟು ಒಂದು ಮಗು ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವಂತಹ ಹೃದಯ ವಿದ್ರಾವಕ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಕಮ್ಮಸಂದ್ರದಲ್ಲಿ ನಡೆದಿದೆ. ಈ ಒಂದು ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದಂತ ಹೆಬ್ಬಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಈ ಪಾಪಿ ಚಿಕ್ಕಪ್ಪ ವಶಕ್ಕೆ ಪಡೆದಿದ್ದಾರೆ. ಈ ಕಾಸಿಂ ಮಾನಸಿಕ ಅಸ್ವಸ್ಥನಂತೆ ವರ್ತಿಸ್ತಾ ಇದ್ದಾನೆ. ಈ ಒಂದು ಘಟನೆಯಿಂದಾಗಿ ಇಡೀ ಪ್ರದೇಶ ಬೆಚ್ಚಿ ಬಿದ್ದಿದೆ. ಬದುಕು ಕಟ್ಟಿಕೊಳ್ಳಲು ಇವರೆಲ್ಲರೂ ಕೂಡ ದೂರದ ಯಾದಗಿರಿಯಿಂದ ಬಂದು ಕಮ್ಮಸಂದ್ರದಲ್ಲಿ ಕಳೆದ 5 ವರ್ಷಗಳಿಂದಲೂ ಕೂಡ ಗಾರೆ ಕೆಲಸ ಮಾಡಿಕೊಂಡು ಬದುಕನ್ನ ನಡೆಸ್ತಾ ಇದ್ರು. ಈ ಒಂದು ಹೃದಯ ವಿದ್ರಾವಕ ಘಟನೆಯಲ್ಲಿ ಆ 2 ಪುಟ್ಟ ಕಂದಮ್ಮಗಳು ಮತ್ತು ಗಂಭೀರವಾಗಿ ಗಾಯಗೊಂಡಿರುವಂತಹ ಈ ಪುಟ್ಟ ಕಂದನನ್ನ ನೋಡ್ತಾ ಇದ್ರೆ ಎಂತವರ ಕರಳು ಚುರ್ರೆನಿಸುತ್ತೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಿಸಿ ಸ್ಥಳಕ್ಕೆ ಜಂಟಿ ಪೊಲೀಸ್ ಆಯುಕ್ತರಾದಂತ ರಮೇಶ್ ಬಾನೋತ್ ಹಾಗೆಯೇ ಎಸ್ಪಿ ಎಂ ನಾರಾಯಣ್ ಹಾಗೂ ಇನ್ಸ್ಪೆಕ್ಟರ್ ಸೋಮಶೇಖರ್ ಭೇಟಿ ನೀಡಿದ್ದಾರೆ. ಈ ಒಂದು ಘಟನೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಒಂದೆಡೆ ಹೀಗೆ ರಕ್ತ ಸಿಕ್ತವಾಗಿರ್ತಕ್ಕಂತಹ ಮಕ್ಕಳು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇರುವಂತಹ 3ನೆಯ ಪುಟ್ಟ ಕಂದ, ಅತಿ ಮುದ್ದಾಗಿ ಕಾಣಿಸ್ತಾ ಇರುವಂತಹ ಈ ಪುಟ್ಟ ಕಂದಮ್ಮಗಳ ಹೆಸರು ಮೊಹಮ್ಮದ್ ಇಶಾಕ್ 9 ವರ್ಷ, ಮೊಹಮ್ಮದ್ ಜುನೇದ್ 7 ವರ್ಷ. ಇವರಿಬ್ಬರು ಕೂಡ ಮೃತಪಟ್ಟು ಈಗ ಕೊನೆಯವನಾಗಿರುವಂತಹ ಮೊಹಮ್ಮದ್ ರೋಹನ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾನೆ. ಈ ಒಂದು ಹೃದಯ ವಿದ್ರಾವಕ ಘಟನೆ ಇಡೀ ಪ್ರದೇಶವನ್ನ ಬೆಚ್ಚಿ ಬೀಳಿಸಿದೆ. ನೋಡೋಣ ಬನ್ನಿ. ಏನಿಲ್ಲ ಅಣ್ಣ, ನಾ ಕೆಲ್ಸಕ್ಕೆ ಹೋಗಿದ್ದೆ. ನನ್ನ ತಮ್ಮ ಇದ್ದ ಸ್ವಲ್ಪ ಮಾನಸಿಕ ತರ ಇದ್ದ. ಈಗ ನಮ್ಮಮ್ಮರು ಎಲ್ಲಿಗ ಮಾರ್ಕೆಟ್ಗೆ ಹೋಗಿದ್ರು ಏನೋ ತರ ಅಷ್ಟರಲ್ಲೇ ಆ ಹುಡುಗರು ಕೊಂಡಿಟ್ಟು ಒಳಗೆ 3 ಜನಕ್ಕೆ ಹೊಡೆದು ಬಿಟ್ಟಿದ್ದಾನೆ. 3 ಜನ ಅಣ್ಣ. ಇವು ನನ್ನ ಮಕ್ಕಳೇ. ಇವು ಇಶಾಕು, ರೋಹಾನು, ಜುನಿಯರ್ 9 ವರ್ಷ. ಮೊಹಮ್ಮದ್ ಇಶಾಕ್ 9 ವರ್ಷ. ಇದು ಜುನಿಯರ್ 7 ವರ್ಷ. ಈ ರೋಹನ್ ನಂಬ ಹುಡುಗ 5 ವರ್ಷ ಇದಾವೆ. ಹಾಂ ಹೌದು ಸರ್, ಡೆತ್ ಆಗಿದ್ದಾರೆ. ಅಲ್ಲಿ ಮನೇಲಿ ಡೆತ್ ಆಗ್ಯಾರ ಸರ್. ಅವ್ರು 2 ಡೆತ್ ಆಗಿದೆ. ಇದು ಒಂದು ಸೀರಿಯಸ್ ಇದೆ ಅಂತ ಸರ್. ಹಾಂ, ಇಲ್ಲಿ ನಾರಾಯಣ ಹಾಸ್ಪಿಟಲ್ ಕರ್ಕೊಂಡ್ಬಂದಿವಲ್ಲ. ಏನು ಸರ್ ಅದೇ ಅಂತಿನಲ್ಲ, ಸ್ವಲ್ಪ ಮೆಂಟಲ್ ಥರ ಲೂಸ್ ಇದ್ದ. ಅದೇನಿಂತ ಏನಾಯ್ತು ಏನಿಲ್ಲ ತೆಲಿಗೆ ಆ ನಮ್ಮನೆ ಹೊಡೆದು ಬಿಟ್ಟಿದ್ದಾನೆ ಮಕ್ಕಳಿಗೆ. ಯಾರು ನೋಡ್ಕೊಂಡ್ರು ಅಲ್ಲಿ? ನಮ್ಮ ಅಮ್ಮ ಇದ್ದರು. ಹಾಂ, ನಾ ಕೆಲ್ಸಕ್ಕೆ ಹೋಗಿದ್ದೆ ಸರ್. ಅವರು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗಿದ್ರು. ಹಾಂ, ಇದು ಕಮ್ಮಸಂದ್ರ. ಎದರಲ್ಲಿ ಸರ್, ನಾವು ಕೆಲಸ ಮ್ಯಾಗಿದ್ದೀವಿ, ನೋಡಿಲ್ಲ ನಾವು. ನನ್ನ ಹೆಸರು ಚಾಂದ್ ಪಾಷಾ ಅಂತ. ಇವರೆಲ್ಲರೂ ಕೂಡ ದೂರದ ಯಾದಗಿರಿಯಿಂದ ಬಂದು ಇಲ್ಲಿ ಬದುಕನ್ನ ನಡೆಸೋದಿಕ್ಕೆ ಕೂಲಿ ಮಾಡಿಕೊಂಡು ಬದುಕನ್ನ ನಡೆಸ್ತಾ ಇದ್ರು. ಕಾಸಿಂನನ್ನು ಕೂಡ ಚಾಂದ್ ಪಾಷಾ ಜೊತೆ ಎಲ್ಲ ಕರ್ಕೊಂಡು ಬಂದು ಊಟ ಹಾಕಿ ಇವನನ್ನ ಇರಿಸ್ಕೊಂಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವನು ಮಾನಸಿಕ ಅಸ್ವಸ್ಥನಂತೆ ವರ್ತಿಸ್ತಾ ಇದ್ದ. ಏನೋ ಬಿಡು ತಮ್ಮ ತಾನೆ ಅಂದ್ಕೊಂಡು ಚಾಂದ್ ಪಾಷಾ ಸುಮ್ಮನಿದ್ದ. ಆದ್ರೆ ಇವತ್ತು ಈ ಪುಟ್ಟ ಕಂದಮ್ಮಗಳ ಪಾಲಿಗೆ ಅಕ್ಷರಶಃ ಯಮನಾಗಿದ್ದೆ ಈ ಕಾಸಿಂ. ಇನ್ನು ಈ ಘಟನೆಗೆ ಕಾರಣ ಈ ಪುಟ್ಟ ಮಕ್ಕಳಾದಂತಹ ಇಶಾಕ್, ಜುನೇದ್ ಮತ್ತು ರೋಹನ್ ನನ್ನ ತಂದೆ ತಾಯಿ ಸಹಜವಾಗಿ ಹೆಚ್ಚು ಪ್ರೀತಿಸ್ತಾ ಇದ್ರು ಮತ್ತು ಹೆಚ್ಚು ಮುತುವರ್ಜಿಯನ್ನು ವಹಿಸ್ತಾ ಇದ್ರು. ಆದ್ರೆ ಕಾಸಿಂ ಮಾನಸಿಕ ಅಸ್ವಸ್ಥನಾಗಿದ್ದ. ಅವನನ್ನ ಒಂದಷ್ಟು ಅಸಡ್ಡೆಯಿಂದ ನೋಡ್ತಿದ್ರಂತೆ. ಇದಕ್ಕೆ ಇವನು ಇನ್ನಷ್ಟು ಕ್ರೋಧಗೊಂಡು ಈ ಪುಟ್ಟ ಮಕ್ಕಳನ್ನ ಹೀಗೆ ಕೊಲೆ ಮಾಡಿರುವಂತಹ ಈ ಕೃತ್ಯವನ್ನ ನಡೆಸಿದ್ದಾನೆ. ಘಟನೆಯ ಬಗ್ಗೆ ಜಂಟಿ ಪೊಲೀಸ್ ಆಯುಕ್ತರಾದಂತಹ ರಮೇಶ್ ಬಾನೋತ್ ವಿವರಿಸಿದ್ದು ಹೀಗೆ. ಇವತ್ತು ಈ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇಲ್ಲಿ ತಾವು ನೋಡಿದರೆ ಇಲ್ಲಿ ಒಬ್ಬ ಚಾಂದ್ ಪಾಷಾ ಅಂತ ಯಾದಗಿರಿ ಜಿಲ್ಲೆದವರು, ಅಲ್ಲಿಂದ ಒಂದು 5 ವರ್ಷಕ್ಕೆ ಹಿಂದೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಫ್ಯಾಮಿಲಿ ಸಮೇತ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು
ಗಾರೆ ಕೆಲಸ ಮಾಡ್ತಾರೆ. ಅವರ ಹೆಂಡತಿ ಬಂದು ಈ ಇದರಲ್ಲಿ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಇವರಿಗೆ 3 ಜನ ಮಕ್ಕಳು ಗಂಡು ಮಕ್ಕಳು. ಅವರು 8 ವರ್ಷ, ಒಬ್ಬರು 6 ವರ್ಷ, 5 ವರ್ಷ, 3 ಜನ ಗಂಡು ಮಕ್ಕಳಿದ್ದರು. ಅವರು ತಾಯಿನೂ ಇಲ್ಲೇ ಜೊತೆಯಲ್ಲೇ ಇದ್ದರು. ಅವರು ಇನ್ನೊಬ್ಬ ತಮ್ಮನೂ ಏನು ಕೆಲಸ ಮಾಡ್ತಾಯಿರಲ್ಲ, ಬಟ್ ಇವ್ರ ಜೊತೆಯಲ್ಲಿದ್ದು ಮಧ್ಯೆ ಹೋಗಿ ಬರೋದು ಮಾಡ್ತಾಯಿದ್ದೆ. ಇವತ್ತು 1:15 1:15 ಸಮಯದಲ್ಲಿ ಈ ಚಾಂದ್ ಪಾಷ ಏನಿದ್ದಾರೋ ಅವ್ರ ಬ್ರದರ್ ಯಾರಿಲ್ಲದ ಸಮಯದಲ್ಲಿ, ಅಂದರೆ ಒಂದು ತಾಯಿ ಏನೋ ಬ್ಯಾಂಕ್ ಹೋಗಿದ್ದಾರಂತೆ. ಆ ಸಮಯದಲ್ಲಿ 3 ಜನ ಮಕ್ಕಳನ್ನು ಹೊಡೆದಿದ್ದಾನೆ ಅಂದರೆ ಹತ್ರ ಇಬ್ಬರು ಸತ್ತೋಗಿದ್ದಾರೆ. ಮನೆಯಲ್ಲಿ ಇರುವ ಹುಲಿ ಮತ್ತು ಏನು ರಾಡ್ ಏನಿದೆ, ರಾಡಿಂದ ಕಂಪ್ಲೀಟ್ ಬ್ರೂಟಲ್ಲಿ ಅವ್ರನ್ನ ಅಸಾಲ್ಟ್ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಇಲ್ಲೇ ಸತ್ತೋದ್ರು. ಇನ್ನೊಬ್ಬ ಹುಡುಗನೂ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಅವ್ರ ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ. ಸೊ ಈಗ ನಿಮ್ಹಾನ್ಸ್ಗೆ ಶಿಫ್ಟ್ ಆಗಿದೆ. ಇದು ಇಲ್ಲಿ ನಾರಾಯಣ ಹಾಸ್ಪಿಟಲಿಂದ ನಿಮ್ಹಾನ್ಸ್ಗೆ ಶಿಫ್ಟ್ ಮಾಡಿದ್ದೀವಿ ಈಗ. ಸೊ ಇವನು ಅಕ್ಯೂಸ್ ಯಾರಿದ್ದಾರೋ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದೀವಿ. ಏನಿಗೆ ಮಾಡಿದ್ದಾರೆ ಅಂತ ವಿಚಾರಣೆ ಮಾಡ್ತಾ ಇದ್ದೀವಿ. ಈಗ ಅದನ್ನು ವೆರಿಫೈ ಮಾಡ್ತಾ ಇದ್ದೀನಿ. ಈಗನೇ ಅರೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ. ಅವನು ಬೇರೆ ರೀಸನ್ ಹೇಳ್ತಾ ಇದ್ದಾರೆ, ಮರ್ಡ್ರ್ ಯಾಕೆ ಮಾಡಿದ್ದು ಅಂತ ಹೇಳ್ಬಿಟ್ಟು. ಮನೇಲಿ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಏನೋ ಕಾರಣ ಹೇಳ್ತಾನೆ. ಬಟ್ ಅವನು ಮಾನಸಿಕ ಸ್ಥಿತಿ ಏನಿದೆ ಸ್ವಲ್ಪ ಅದು ವೆರಿಫೈ ಮಾಡ್ತಾ ಇದ್ದೀವಿ. ಚಾಂದ್ ಪಾಷ ಏನು ಹೇಳ್ತಾನೆ ಸರಿ, ಅಂದರೆ ಮಕ್ಕಳ ತಂದೆ ಅವ್ರಿಗೂ ಏನಕ್ಕೆ ಮಾಡಿದಾರೆ ಅಂತ ಹೇಳ್ತಾ ಇದ್ದ. ಏನು ಅವ್ರ ಮಧ್ಯೆ ಏನು ಪ್ರಾಬ್ಲಮ್ ಇಲ್ಲ. ಈಗ 1 ತಿಂಗಳ ಹಿಂದೆ ಅವ್ರ ತಮ್ಮ ಯಾರು ಈ ಮರ್ಡರ್ ಮಾಡಿದಾನೋ ಅವನು ಕಳೆದೋದ ಸಮಯದಲ್ಲಿ ಇವರೇ ಹುಡುಕಿ ಅಲ್ಲಿಂದ ಕರ್ಕೊಂಡ್ಬಂದರು ಅವರು. ಸೊ ಅವ್ರನ್ನೂ ನೋಡ್ಕೊಳ್ತಾ ಇದೆ. ಯಾಕೆಂದರೆ ಅವ್ರು ಏನು ಕೆಲಸ ಮಾಡ್ತಾಯಿಲ್ಲ, ಸ್ವಲ್ಪ ಹೆಲ್ತೂ ಸರಿ ಇರಲಿಲ್ಲ ಅಂತ ಹೇಳ್ತಾರೆ ಅವರು. ಸೊ ಅವನು ಇಲ್ಲಿ ನೋಡ್ಕೊಳ್ತಾ ಇದ್ರು. ಬಟ್ ಇವತ್ತು ಈ ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ಇಬ್ಬರು ಮರ್ಡರ್ ಮಾಡಿ ಇನ್ನೊಬ್ಬರದ್ದು ಸ್ವಲ್ಪ ಸ್ಥಿತಿ ಸರಿಯಾಗಿದೆ. ಹಾಗೆ ಈ ಒಂದು ಘಟನೆಯ ಬಗ್ಗೆ ನೆರೆಯವರಾದಂತಹ ತೌಫೀಕ್ ವಿವರಿಸಿದ್ದು ಹೀಗೆ. ಈ ಥರ ನಾವು ನಾವೆಲ್ಲ ಗಾರೆ ಕೆಲಸ ಮಾಡವ್ರೆ. ಈ ಥರ ಮಕ್ಳಿಗೆ ಹಿಂಗಾಗಿದೆ ಅಂದರೆ ನಾವೆಲ್ಲ ಮನೆ ಪಕ್ಕದಲ್ಲಿರೋರೆ, ಒಂದೇ ಊರವ್ರೆಲ್ಲರೂ. ಸೊ ಈ ಥರ ಕಾಸಿಮ್ ಅನ್ನೋನು ಈ ಥರ ಮಾಡಿದ್ದಾನೆ ಮಕ್ಕಳಿಗೆ. ಬಟ್ ಅವ್ನು ಸ್ವಲ್ಪ ಅಬ್ನಾರ್ಮಲ್ಲು, ಅದೇನಾಗಿದೆ ಅಂತ ಗೊತ್ತಿಲ್ಲ. ಬಟ್ ನಮಗೆ ಈ ಥರ ಫೋನ್ ಮಾಡಿದ್ರು, ನಾವು ಬಂದ್ಬಿಟ್ಟು ನೋಡಿದಾಗ ಈ ಥರ ಆಗಿತ್ತು. ಇಬ್ಬರು ಡೆತ್ ಆಗಿದ್ದಾರೆ, ಇನ್ನೊಬ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ. ಸೊ ಅವ್ರಿಗೇನೋ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಮಕ್ಕಳು ಇಲ್ಲಿ ಆಟ ಆಡ್ಕೊಂಡಿದ್ರು ಮಕ್ಕಳು. ಇವತ್ತು ಶನಿವಾರ ಅಲ್ಲ, ಸ್ಕೂಲಿಂದ ಬೇಗ ಬಂದುಬಿಟ್ಟಿದ್ದಾರೆ. ಬಂದ್ಬಿಟ್ಟು ಮಕ್ಕಳು ಅವನ ಜೊತೆ ಆಟ ಆಡ್ಕೊಂಡಿದ್ದಾಗ ಬಟ್ ಅವ್ನಿಗೇನಾಗಿದೆಯೋ ಗೊತ್ತಿಲ್ಲ, ಸ್ವಲ್ಪ ಅಬ್ನಾರ್ಮಲ್ ಅಲ್ಲ ಏನೋ ಆಗ್ಬಿಟ್ಟು ಈ ಥರ ಉಳಿ ಸುತ್ತಿ ಎಲ್ಲ ತೊಗೊಂಡು ಹೊಡೆದಿದ್ದಾನೆ ಈ ಥರ. ಹಾಂ, ಇಲ್ಲ ಉಳಿ ಸುತ್ತಿ ಎಲ್ಲ ಎತ್ಕೊಂಡು ಹೊಡೆದಿದ್ದಾನೆ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಗಾರೆ ಕೆಲಸ ಅಲ್ವಾ, ಅವ್ರ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಅವ್ರ ಅಜ್ಜಿ ಮಾತ್ರ ಇದ್ದರು. ಅವ್ರ ಅಜ್ಜಿ ಎಲ್ಲ ಔಟ್ಸೈಡ್ ಬ್ಯಾಂಕ್ಗೇನೋ ಹೋಗಿದ್ರಂತೆ. ಆ ಹುಡುಗ ಅವ್ರಮ್ಮ ಕಾಸಿಮ್ ಅವರಮ್ಮ ಅವರು ಬ್ಯಾಂಕ್ ಹೋಗಿದ್ರಂತೆ. ಅಷ್ಟೊತ್ತಿಗೆ ಅವ್ನ ಪರೋಶಿಗೆ ಬಾಯಲ್ಲಿ ಬಟ್ಟೆ ಎಲ್ಲ ತುರುಕ್ಬಿಟ್ಟು ಹೊಡೆದ್ಬಿಟ್ಟಿದ್ದಾನೆ. ಹಾಂ, ಈ ಥರ ನಾವು ಔಟ್ಸೈಡ್ ಹೋಗಿದ್ರಿ, ನಾವು ಇದ್ದಿಲ್ಲ. ಈ ಥರ ಅವ್ನ ಬಾಗಿಲು ಎಲ್ಲ ತಡ್ತಾಯಿದ್ರಂತೆ, ಅವ್ನು ತೆಗ್ದಿಲ್ಲಂತೆ. ಹಿಂಗೆ ಅಕ್ಕಪಕ್ಕದಲ್ಲಿರೋರು ಊಟಕ್ಕೆ ಬಂದಿರು. ಮಧ್ಯಾಹ್ನ ಎಲ್ಲ ಊಟಕ್ಕೆ ಬರ್ತಾರಲ್ಲ, ಗಾರೆ ಕೆಲಸದವರೆಲ್ಲ ಊಟಕ್ಕೆ ಬರ್ತಾಯಿಲ್ಲ, ಅಕ್ಕಪಕ್ಕ ಕೆಲಸ ಮಾಡೋರು. ಈ ಊಟಕ್ಕೆ ಬಂದಾಗ ಎಲ್ಲರೂ ಹೊಡೆದಿದ್ದಾರೆ ಬಾಗಿಲನ್ನ. ಆ ಟೈಮಲ್ಲಿ ಈ ಥರ ಎಲ್ಲ ಆಗಿದೆ. ಇವನು ಕಾಸಿಮೇನೋ 1 ತಿಂಗಳು ಇರ್ಲಿಲ್ಲ ಅಂತ ಎಲ್ಲ ಓಡೋಗ್ಬಿಟ್ಟಿದ್ದಂತೆ. ಅವನು ಅಂದರೆ ಅಬ್ನಾರ್ಮಲ್ ಅಲ್ಲ, ಯಾವಾಗ ಬೇಕು ಅವಾಗ ಎಲ್ಲಿ ಬೇಕಲ್ಲಿ ಹೋಗ್ಬಿಡ್ತಾನೆ. ಮನೇಲಿ ಹಿಂಗೆ ಇದು ಫೋನ್ಗೆ ರೀಚಾರ್ಜ್ಗೆ ಅದಕ್ಕೆ ಏನಾದರೂ ಅವ್ರು ಹಾಕಿಲ್ಲ ಅಂದರೆ ಸತಾಯಿಸಿದಾಗ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಬಿಡ್ತಾನೆ. ಆಮೇಲೆ ಅವ್ನಿಗೆ ಯಾವಾಗ ಜ್ಞಾನ ಬರುತ್ತೋ ಅವಾಗ ಮತ್ತೆ ಫೋನ್ ಮಾಡಿ, ಅವ್ನಿಗೆ ತೊಂದರೆ ಆದಾಗ, ಅಲ್ಲಿನ ತೊಂದರೆ ಆದಾಗ ಫೋನ್ ಮಾಡಿಬಿಟ್ಟು ಕರೆಸ್ತಾನೆ ಮನೆಯವ್ರಿಗೆ. ಕರೆಸ್ಬಿಟ್ಟು ಕರ್ಕೊಂಬರ್ತಾರೆ ಹೋಗಿ. ನಾವೇ ಎಷ್ಟೋ ಸರಿ ನಮ್ಮ ಹುಡುಗರು ನಾವೇ ಹೋಗ್ಬಿಟ್ಟು ಕರ್ಕೊಂಬಂದಿದ್ರಿ. ಒಂದು ಸರಿ ತಮಿಳ್ನಾಡಿಗೆ ಎಲ್ಗೋ ಹೋಗ್ಬಿಟ್ಟಿದ್ದ, ಅಲ್ಲಿಂದ ಕರ್ಕೊಂಬಂದಿದ್ರು ಹೋಗಿ. ಅವನು ಒಂದು ಯಾವ ತಲೆಗೆ ತಿರುಗಿದಾಗ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಬಿಡ್ತಾನೆ ಅವನು. ಈಗ ನೀವು ಯಾದಗಿರಿಯಿಂದ ಬಂದು ಎಷ್ಟು ವರ್ಷ ಆಯಿತು ಸರ್? ನಮ್ಮದು ನಾವು ಬಂದು 15 ವರ್ಷ ಆಯಿತು. ಓದಿದ್ದೆಲ್ಲ ಇಲ್ಲೇನೆ. ಬಟ್ ಅವ್ರು ಬಂದು ಒಂದು 4-5 ವರ್ಷ ಆಗಿದೆ ಇಲ್ಲಿ. ಯಾರು ಹುಡುಗರ ಹೆಸರ? ಅಲ್ಲ, ಈಗ ಅವರು ತಂದೆ ಹೆಸರು ಚಾಂದ್ ಪಾಷಾ ಅಂತ, ತಾಯಿ ಹೆಸರು ರಿಹಾನಾ. ಆ ಹುಡುಗ ಹೆಸರು ಅವ್ನು ಏನು ಮಾಡಿದಾನಲ್ಲ ಅವನ ಹೆಸರು ಕಾಸಿಮ್ ಅಂತ. ಹಾಂ, ತೌಫೀಕ್ ಅಂತ ಸರ್. ಒಟ್ನಲ್ಲಿ ಇದೊಂದು ಹೃದಯ ವಿದ್ರಾವಕ ಘಟನೆ. ಪ್ರಪಂಚವನ್ನೇ ಕಾಣದಂತ ಈ ಅತ್ಯಂತ ಮುದ್ದಾಗಿ ಕಾಣುವಂತ ಈ ಪುಟ್ಟ ಕಂದಮ್ಮಗಳು ಯಾವುದೇ ತಪ್ಪು ಮಾಡದೆ ಹೀಗೆ ಚಿಕ್ಕಪ್ಪನ ಕೈಯಲ್ಲಿ ಇಬ್ಬರು ಅಣ್ಣಂದರು ಮೃತಪಟ್ಟಿದ್ರೆ, ಕೊನೆಯ ತಮ್ಮನಾಗಿರ್ತಕ್ಕಂತಹವನು ರೋಹನ್
ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸಿದ್ದಾನೆ. ಇಂತಹ ಘಟನೆಗಳಿಗೆ ಏನು ಹೇಳಬೇಕು? ಅದಕ್ಕೆ ನಮ್ಮ ಸುತ್ತಮುತ್ತಲು ನಾವು ಸಾಕತಕ್ಕಂಥ ಮಕ್ಕಳು ಅಥವಾ ನಮ್ಮ ಸುತ್ತಮುತ್ತಲು ನೆರೆಹೊರೆಯವರು ಅವರಲ್ಲಿ ಯಾರಾದರೂ ಹೀಗೆ ಮೈಂಡ್ ಇಂಬ್ಯಾಲೆನ್ಸ್ ಆಗಿ ವರ್ತಿಸ್ತಿದ್ರೆ ಅವರಿಂದ ತಮ್ಮ ಮಕ್ಕಳನ್ನು ದೂರ ಇಟ್ಟು ಮಕ್ಕಳನ್ನು ರಕ್ಷಿಸಿಕೊಳ್ಬೇಕಾಗಿರುವುದು ಪೋಷಕರ ಜವಾಬ್ದಾರಿ ಆಗಿರುತ್ತೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.